ಈ ಹಿಂದೆ ಸೌದೆ ಒಲೆಯಲ್ಲಿ ನಾವು ಆಹಾರವನ್ನು ತಯಾರು ಮಾಡ್ತಾ ಇದ್ವಿ. ಆಗ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿತ್ತು ಅನ್ನುವಂಥ ಕಾರಣಕ್ಕಾಗಿ ಸರ್ಕಾರಗಳು ಪರ್ಯಾಯ LPG ಮತ್ತು ಸಿಲಿಂಡರ್ಗಳ ಮೊರೆ ಹೋದವು. ಹೀಗಾಗಿನೇ ಕ್ಯಾನ್ಸರ್ನ ತಡೆಯೋದಕ್ಕೂ ಕೂಡ ಸಾಧ್ಯ ಆಯಿತು ದೊಡ್ಡ ಮಟ್ಟದಲ್ಲಿ ಅಂತ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಈಗ ನಮಗೆ ಅಂತ ಒಂದು ಸಂದರ್ಭ ಇದೆ. ಯಾಕಂದ್ರೆ ನಾವು ಯುದ್ಧದ ಎಫೆಕ್ಟ್ ಇಂದ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋದ ಕಾರಣಕ್ಕಾಗಿ ಹೋಟೆಲ್ಗಳು ಸಾಕಷ್ಟು ಸೌದೆ ಒಲೆಗಳ ಮೊರೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಈ ಸೌದೆ ಒಲೆಗಳು ಸೇಫಾ? ಇದರಿಂದ ಉತ್ಪತ್ತಿ ಆಗುವ ಹಾನಿಕಾರಕ ಕೆಮಿಕಲ್ಲು ಅಥವಾ ನಾವು ತೆಗೆದುಕೊಳ್ಳುವಂತ ಉಸಿರಾಟದ ಹೋಗಿ ನಮಗೇನೇನು ತೊಂದರೆಗಳಾಗುತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕಿದ್ವಾಯಿ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ನವೀನ್ ಅವರಿದ್ದಾರೆ. ಮಾತಾಡ್ಸೋಣ ಸರ್. ಈಗ ಮೊದಲನೇದಾಗಿ ತಾವು ಈ ಹಿಂದೆಯಿಂದನೂ ಕೂಡ ನಮ್ಮ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಲಂಗ್ಸ್ ಕ್ಯಾನ್ಸರ್ಗಳನ್ನ ಎಷ್ಟು ಪ್ರತಿಶತದಲ್ಲಿ ನೋಡ್ತೀರಿ ಪ್ರತಿ ವರ್ಷ? ಮೇಲ್ಸ್ ಅಲ್ಲಿ ನೋಡಬೇಕು ಅಂದ್ರೆ ದ ಮೋಸ್ಟ್ ಕಾಮನೆಸ್ಟ್ ಕ್ಯಾನ್ಸರ್ ಇನ್ ಮೆನ್ ಈಸ್ ಲಂಗ್ ಕ್ಯಾನ್ಸರ್ ಅಂತ ಬರ್ತದೆ, ಎಸ್ಪೆಷಲಿ ಇನ್ ಅರ್ಬನ್ ಪಾಪ್ಯುಲೇಷನ್. ನೀವು ಸೌದೆ ಒಲೆಯ ಬಗ್ಗೆ ಹೇಳ್ತಾ ಇದ್ರಿ. ಈಗ ಯು ಆರ್ ಟಾಕಿಂಗ್ ಅಬೌಟ್ ಈಗ ಹಾನಿಕರ ಕಾಂಪೌಂಡ್ಸ್. ನೀವು ಹೇಳ್ದಂಗೆ ಒಂದು ಬೆನ್ಸಿನ್ ಇರ್ಬೋದು, ಇಲ್ಲ ಪಾಲಿಮೆಟ್ರಿಕ್ PH ಅಂತ ಹೇಳ್ತೀವಿ, ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಇದರಿಂದ ಆಗ್ಬೋದು. ಬಟ್ ಇದು ಆಗ್ಲೇ ಹೇಳ್ದಂಗೆ ಜಾಸ್ತಿ ವರ್ಷ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಜರ್ ಆದರೆ ಮಾತ್ರ ಈ ಥರ ಚಾನ್ಸಸ್ ಆಗಲಿಕ್ಕೆ ಲಂಗ್ ಆಗೋ ಚಾನ್ಸಸ್ ಇರ್ತದೆ. ಬಟ್ ಈ ಒಂದು ವಾರಕ್ಕೆ ಒಂದು ತಿಂಗಳಿಗೆಲ್ಲ ಏನೂ ಆಗಲ್ಲ ಯೂಶಲಿ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸರ್, ಈಗ ಬೆಂಗಳೂರು ಮೊದಲೇ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಿಸೋದು ಪೊಲ್ಯೂಷನ್. ಬೆಂಗಳೂರಿನ ಗಾಳಿ ಅಷ್ಟು ಸೇಫ್ ಅಲ್ಲ ಅನ್ನೋ ಮಾತುಗಳು ತುಂಬಾ ಇದೆ, ಸೈಂಟಿಫಿಕ್ ಆಗಲಿ ಕೂಡ ಚರ್ಚೆ ಇರುವಂತದ್ದು. ಅಂತ ಸಂದರ್ಭದಲ್ಲಿ ಈ ಒಂದು ಸೌದೆ ಒಲೆಯಲ್ಲಿ ಉತ್ಪತ್ತಿಯಾಗುವಂತಹ ಹಾನಿಕಾರಕ ಕೆಮಿಕಲ್ ಒಂದು ರೀತಿಯಂತ ಮತ್ತಷ್ಟು ಆರೋಗ್ಯವನ್ನು ಬಿಗಡಾಯಿಸೋದು ಕಾರಣ ಅಂತೀರಾ? ಅದೇ, ಈಗ ಸೌದೆ ಒಲೆನೇ ಯೂಸ್ ಮಾಡಬೇಕು ಅಂತೀನಲ್ಲ. ನನ್ನ ಸೊಲ್ಯೂಷನ್ ಏನಂತಂದ್ರೆ ಇಂಡಕ್ಷನ್ ಕಾಯಿಲ್ಸ್ ಇವೆ, ಎಲೆಕ್ಟ್ರಿಕಲ್ ಸ್ಟವ್ಸ್ ಇವೆ. ಮುಂಚೆ ನಾವು ಸೌದೆ ಒಲೆ ಆದ್ಮೇಲೆ ನೆಕ್ಸ್ಟ್ ಬಂದಿದೆ ಎಲೆಕ್ಟ್ರಿಕಲ್ ಕಾಯಿಲ್ಸ್, ಆಮೇಲೆ ಇಂಡಕ್ಷನ್ ಕಾಯಿಲ್ಸ್. ಹಂಗೆ ಅದನ್ನ ನಾವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಈ ಸೌದೆ ಒಲೆ ಯೂಶಲಿ ಈಗ ನಾವು ನೋಡ್ದಂಗೆ ಬೆಂಗಳೂರಲ್ಲಿ ಎಲ್ಲೋ ಯೂಸ್ ಮಾಡೋದು ಕಡಿಮೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಇದೆ, ಆಗ್ಲೇ ಹೇಳ್ದಂಗೆ ಇಂಡಕ್ಷನ್ ಕಾಯಿಲ್ಸ್ ಇದೆ. ಹೇಳ್ದಂಗೆ ನಿಜ ತುಂಬಾ ಕಡಿಮೆ ಇದೆ. ಆದ್ರೆ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಬಹುತೇಕರು ಶಿಫ್ಟ್ ಆಗಿರೋದೇ ಸೌದೆ ಒಲೆಗೆ ಬಿಕಾಸ್ ಆಫ್ ಸಿಲಿಂಡರ್ ಶಾರ್ಟೇಜ್. ಆ ಥರ ಬಂದಾಗ ಆದಷ್ಟು 2-3 ವಾರದಲ್ಲಿ ಇದೆಲ್ಲ ಎವ್ರಿಥಿಂಗ್ ಶುಡ್ ಸೆಟಲ್ ಅಂತ ನನ್ನ ಒಂದು ಅನಿಸಿಕೆ. ಪ್ಲಸ್ ಸೌದೆ ಒಳಗೆ ಯೂಸ್ ಮಾಡದಿರೋದು ಒಳ್ಳೇದೇ. ಯಾಕಂದ್ರೆ ಹೇಳ್ದಂಗೆ ಕ್ಯಾನ್ಸರ್ ಒಂದೇ ಅಲ್ಲ, ಬೇರೆ ಎಲ್ಲ ಥರದ ರೆಸ್ಪಿರೇಟರಿ ಡಿಸೀಸಸ್ ಆಗ್ಬೋದು, COPD ಆಗ್ಬೋದು, ಆಸ್ಮಾ ಆಗ್ಬೋದು, ವೀಸಿಂಗ್ ಆಗ್ಬೋದು. ನೀವಾಗಲೇ ಹೇಳ್ದಂಗೆ ನಮ್ಮ ಬ್ಯಾಂಗ್ಳೂರಿರೋ ಪೊಲ್ಯೂಷನ್ಗೆ ಇದು ಇಟ್ ವಿಲ್ ಆ್ಯಡ್ ಟು ಇಟ್. ಸೊ ಆದಷ್ಟು ಸೌದೆ ಒಲೆ ಯೂಸ್ ಮಾಡದಿರೋದು ಒಳ್ಳೇದು. ಇದರಲ್ಲಿ ಇನ್ನೊಂದು ಕ್ಯಾಟಗರಿ, ಈಗ ಹೋಟ್ಲಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಬೇರೆ ಮಹಿಳೆಯರ ಕುಕ್ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಏನಾದ್ರೂ ಈ ಕ್ಲಿನಿಕಲ್ ಸಮಸ್ಯೆಗಳಿರೋದು ಅಂತವರು ಇದಕ್ಕೆ ಎಕ್ಸ್ಪೋಜರ್ ಆಗದೆ ಇದ್ರು ಒಳ್ಳೇದು ಅಂತೀರಾ? ಎಕ್ಸ್ಪೋಜರ್ ಆಗದಿರೋದು ಒಳ್ಳೇದು. ಯಾಕೆಂತಂದ್ರೆ ಬೇರೆ ಆಲ್ಟರ್ನೇಟಿವ್ ಇದ್ದಾಗ ಇದಕ್ಕೆ ಎಕ್ಸ್ಪೋಜರ್ ಆಗದಿರೋದು ಒಳ್ಳೇದು. ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಲ್ಲ, ಹಾಗಾಗಿ ಇದು ವೆಲ್ ವೆಂಟಿಲೇಟೆಡ್ ಅಕಸ್ಮಾತ್ ಏನೋ ಸೌದೆ ಒಲೆ ಯೂಸ್ಲೇ ಮಾಡೋ ಪರಿಸ್ಥಿತಿ ಬಂದಾಗ ವೆಲ್ ವೆಂಟಿಲೇಟೆಡ್ ಏರಿಯಲ್ಲಿ ಇಟ್ಕೊಂಡು ಗಾಳಿ ಚೆನ್ನಾಗಿ ಆಡಿ ಆದಷ್ಟು ಆ ಸೌದೆ ಒಲೆಯ ಸ್ಮೋಕಿಗೆ ಎಕ್ಸ್ಪೋಜರ್ ಆಗದಿರೋಂಥ ಯು ಕ್ಯಾನ್ ಟೇಕ್ ಪ್ರಿಕಾಷನ್ಸ್. ಅಂದರೆ ಮಾಸ್ಕ್ ಹಾಕೊಂಡಿರ್ಬೋದು, ದೂರ ಇರ್ಬೋದು, ಪ್ಲಸ್ ಅದರ ಆಲ್ಟರ್ನೇಟಿವ್ಸ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕಮ್ ಔಟ್ ಆಫ್ ದಿಸ್ ಅಂತ ಅನ್ಸುತ್ತೆ. ಸರ್, ಕೊನೆಯದಾಗಿ ಈಗ ಇತ್ತೀಚೆಗೆ ನಾವು COPD ಆಗಿರ್ಬೋದು, ಲಂಗ್ಸ್ ಕ್ಯಾನ್ಸರ್ಗಳಾಗಿರ್ಬೋದು, ಇದು ಹೊರತುಪಡಿಸಿ ಈ ಒಂದು ಸೌದೆ ಒಲೆಯಿಂದ ಬರುವಂತಹ ಹೊಗೆಯಿಂದ ಬೇರೆ ಇನ್ನೇನಾದ್ರೂ ಸಮಸ್ಯೆಗಳು ಬರ್ಬೋದಾ? ಅದೇ ಆಗ್ಲೇ ಹೇಳ್ದಂಗೆ ಒಂದು ಈಗ ಟ್ಯೂಬರ್ಕ್ಯುಲೋಸಿಸ್ ಇತ್ತು ಅಂದ್ರೆ ಅದು ಚಾನ್ಸಸ್ ಆಫ್ ಎಕ್ಸಾಜರೇಷನ್ ಆಗ್ಬೋದು, ವೀಸಿಂಗ್ ಎಕ್ಸಾಜರೇಷನ್ ಆಗ್ಬೋದು, ಆಸ್ಮಾ ಎಕ್ಸಾಜರೇಷನ್ ಆಗ್ಬೋದು, ಬ್ರಾಂಕೈಟಿಸ್ ಎಕ್ಸಾಜರೇಷನ್ ಆಗ್ಬೋದು. ದಿಸ್ ಬಿಕಾಸ್ ಆಫ್ ಆಗ್ಲೇ ಹೇಳ್ದಂಗೆ ಫ್ಯೂಮ್ಸ್. ಆ ಸೌದೆ ಒಲೆಯಲ್ಲಿರುವಂತಹ ಫ್ಯೂಮ್ಸ್ ಕ್ಯಾನ್ ಕಾಸ್ ಆಲ್ ದಿಸ್. ಸೊ ಆಗ್ಲೇ ಲಂಗ್ ರೆಸ್ಪಿರೇಟರಿ ಕಾಯಿಲೆ ಇರೋರು ಬೆಟರ್ ಟು ಅವಾಯ್ಡ್ ಗೋಯಿಂಗ್ ನಿಯರ್ ದ ಫ್ಯೂಮ್ಸ್. ಡಾಕ್ಟರ್ ಇದನ್ನ ಹೇಳುವಂಥದ್ದು, ನಿಮಗೆ ಮೊದಲೇ ಆರೋಗ್ಯದ ಸಮಸ್ಯೆಗಳಿದ್ದು, ಉಸಿರಾಟದ ತೊಂದರೆಗಳು, ಲಂಗ್ಸ್ ಪ್ರಾಬ್ಲಮ್ಗಳು, ಮತ್ತೆ ಬೇರೆ ಬೇರೆ ಶ್ವಾಸಕೋಶದ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನೀವು ಸೌದೆ ಒಲೆ ಮುಂದೆ ಎಕ್ಸ್ಪೋಸ್ ಆಗೋದನ್ನ ಕಡಿಮೆ ಮಾಡಿ. ಯಾಕಂದ್ರೆ ಮತ್ತಷ್ಟು ನಿಮ್ಮ ಆರೋಗ್ಯ ಸಮಸ್ಯೆಗೆ ಕಾರಣ ಆಗ್ಬೋದು ಅನ್ನೋಂಥದ್ದನ್ನು ಕೂಡ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್ ಕಾಶಮನ, TV9 ಬೆಂಗಳೂರು.